ಇನ್ನು ಬಳ್ಳಾರಿಯಲ್ಲಿ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಿಗರೇಟ್ನಿಂದ ಮಾಡೆಲ್ ಹೌಸ್ಗೆ ಬೆಂಕಿ ತಗುಲಿರುವ ಶಂಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಮನಾ ಡಿ ಪನೇಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರೀಲ್ಸ್ ಆಗಿ ಫೋಟೋಶೂಟ್ ಮಾಡೋದಕ್ಕೆ ಹುಡುಗರು ಇಲ್ಲಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಫೋಟೋಶೂಟ್ಗೆ ಮನೆಯ ಮೊದಲ ಮಹಡಿಗೂ ಕೂಡ ಅವ್ರು ಹೋಗಿದ್ರು. ಇನ್ನು ಸ್ಥಳ ಪರಿಶೀಲನೆ ವೇಳೆ ಸಿಗರೇಟ್ ತುಂಡುಗಳು ಕೂಡ ಬಿದ್ದಿತ್ತು ಅಂತ ಎಸ್ಪಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಬಳ್ಳಾರಿಯಲ್ಲಿ ಮಾಡೆಲ್ ಹೌಸ್ಗೆ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪಿ ಪ್ರಾಥಮಿಕವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೆಲವೊಂದು ಶಂಕೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ, ಹೀಗಾಗಿರಬಹುದು ಅನ್ನೋದಾಗಿ. ಅವ್ರು ಹೇಳಿರುವಂತಹ ಯಾವ ಮಾತನ್ನು ಕೂಡ ರೆಡ್ಡಿ ಅವರು ಒಪ್ಪೋದಕ್ಕೆ ತಯಾರಿಲ್ಲ, ತಿರುಗೇಟನ್ನ ಕೊಟ್ಟಿದ್ದಾರೆ. ಬನ್ನಿ ಎಸ್ಪಿ ಏನ್ ಹೇಳಿದ್ರು, ರೆಡ್ಡಿ ಏನ್ ಮಾತನಾಡಿದ್ರು, ಬನ್ನಿ ನೋಡೋಣ. ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳುವಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಇವತ್ತು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದರೂ ರೀಲ್ಸ್ ಮಾಡ್ಕೊತಾರೆ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ, ಇದನ್ನು ನಾವು ಪೊಲೀಸರು ಇನ್ವೆಸ್ಟಿಗೇಷನು ಕಾನೂನು ಅದೊಂದು ಕಡೆ ಇಡೋಣ. ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದರೂ ಕೂಡ ಇಂಥ ಒಂದು ಘಟನೆಯನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಇವತ್ತು ಸುಮಾರು ಇನ್ನು ಇದಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬಟ್ ಎಸ್ಪಿ ಹೇಳ್ತಾ ಇರೋದು ಆರೋಪಿಗಳಿಗೆ ರಾಜಕೀಯ ಹಿನ್ನೆಲೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ರೆಡ್ಡಿ ಅವರು ಪೊಲೀಸರಿಂದ ಇದನ್ನ ನಿರೀಕ್ಷೆ ಮಾಡೋದಕ್ಕೆ ಆಗಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೆಲವರು ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಒಂದಷ್ಟು ಜನ ಸ್ಕೂಲ್ ಡ್ರಾಪ್ಔಟ್ ಇದ್ದಾರೆ. ಕೆಲವರು ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಲಿ ಕೆಲಸ ಆ ಥರದ್ದು ಮಾಡಿಕೊಂಡು ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಮಾಡಿಕೊಂಡು ಆ ಥರ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅದರಲ್ಲಿ ಒಂದಿಬ್ಬರು ಬೇರೆ ಕಡೆಯಿಂದ ಮುಂಬೈಯಿಂದ ಬಂದಿರುವಂಥ 2 ಇದ್ದಾರೆ. ಅವರು ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ವಿಸಿಟ್ ಮಾಡಿ ಇಲ್ಲಿ ಬಂದು ಈ ಫೋಟೋಸ್ ತೆಕ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಬಂದಿರುವಂಥವ್ರು ಇದ್ದಾರೆ. ಈ ಜಾಗದವ್ರಿಗೆ ಮಾಹಿತಿ ಕೂಡ ಇಲ್ಲ. ಸೊ ಈ ಥರದ್ದೊಂದು ಬ್ಯಾಕ್ಗ್ರೌಂಡ್ ಇರುವಂಥ ಮಕ್ಕಳು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನಿಂದ ಜನರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನರು ಬಂಧನ ಆಗಿದೆ. ಯಾರು ಕೂಡ ರಾಜಕೀಯ ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿರುವ ಅಂತ ನಾನು ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಇವಾಗ ಹುಡುಗರು ರಾಜಕೀಯ ಹಿನ್ನೆಲೆ ಇಲ್ಲದೇ ಇರುವಂಥವ್ರು ಅನ್ನೋಂಥ ವಿಚಾರಕ್ಕೆ ನಾನು ಅದನ್ನು ಪೊಲೀಸರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಏನು ಮನೆ ಪ್ರಕರಣ ಅಲ್ಲಿ ಬಳ್ಳಾರಿ ನಮ್ಮ ಸಿಟಿಯಲ್ಲಿ ಇವತ್ತು ಏನು ನಡೀತಾ ಇದೆ ಅಂತಂದರೆ, ಜನರನ್ನು ಭಯಭ್ರಾಂತರನ್ನ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಶಾಸಕರು ರೆಡಿಯಾಗಿದ್ದಾರೆ.